ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರ ಕೈ ರುಚಿ ಚಾನಲ್. ನೇತ್ರ ಕೈ ರುಚಿ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಪಲಾವ್, ರೈಸ್ ಬಾತ್, ಟೊಮೆಟೊ ಬಾತ್ ಏನಾದರೂ ಮಾಡಬೇಕಾದ್ರೆ ಬಟಾಣಿನ ಸಾಮಾನ್ಯವಾಗಿ ಬಳಸ್ತೀವಿ. ಅದು ಹಸಿದಾದರೂ ಆಗಿರ್ಬೋದು, ಇಲ್ಲ ಒಣಗಿರೋ ಬಟಾಣಿನ ನೆನೆಸ್ಬಿಟ್ಟಾದರೂ ಹಾಕ್ತೀವಿ. ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಅವರೆಕಾಳನ್ನ ಬಳಸ್ತೀವಿ ಎಲ್ಲದಕ್ಕೂ. ಆದರೆ ಅವರೆಕಾಳಲ್ಲೇ ಇಟ್ಕಿದ ಅವರೆಕಾಳು ಬಳಸಿ ಇವತ್ತು ರೈಸ್ ಬಾತ್ ಮಾಡೋದು ಹೇಗೆ ಅಂತ ನಾವು ನೋಡ್ಕೊಳ್ಳೋಣ ಬನ್ನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಅವರೆಕಾಳು ಹಾಕಿ ಮಾಡೋದಕ್ಕಿಂತಲೂ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಬರುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಹಿಡಿಯಷ್ಟಾಗುವಷ್ಟು ಮೆಂತ್ಯ ಸೊಪ್ಪು, 2 ದೊಡ್ಡ ಈರುಳ್ಳಿ, ಹಾಗೆ ಏಲಕ್ಕಿ, ಕಲ್ಲುವ್ವು, ಚಕ್ಕೆ, ಲವಂಗ, ಹಾಗೆ ಪಲಾವ್ ಎಲೆ ಒಗ್ಗರಣೆಗೆ, ಶುಂಠಿ, ಬೆಳ್ಳುಳ್ಳಿ, 1-2 ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು. ಇದು ಹಿಟ್ಕಿದವ್ರೆ. ಇದು ಫ್ರೆಶ್ ಆಗಿರೋದಾದರೂ ಹಾಕ್ಬೋದು. ಬೈ ಚಾನ್ಸ್ ನಾವು ಸೀಸನ್ ಇಲ್ಲದೆ ಹೋದಾಗ ಇದನ್ನು ಒಣಗಿಸಿರೋದನ್ನ ನೆನೆಸಿ ಆದರೂ ಹಾಕ್ಬೋದು. ಟೊಮೆಟೊ ಒಂದು 3-4 ಪೇಸ್ಟ್ ಮಾಡ್ಕೊಂಡಿರೋದು. ಪುಡಿಗಳಿಗೆ ನಾವು ಅರಿಶಿಣ, ಹಸಿಮೆಣ್ಸಿನ್ಕಾಯಿ ಪುಡಿ, ಗರಂ ಮಸಾಲ, ಹಾಗೆ ಧನಿಯಾ ಪುಡಿ, ತೊಳೆದಿಟ್ಟಿರುವಂಥ ಅಕ್ಕಿ. ಈಗ ನಾನು ಒಂದು ಪಾತ್ರೆ ಅಥವಾ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಪಲಾವ್ ಅಂದಮೇಲೆ ಸ್ವಲ್ಪ ಒಂದು 50 ml ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದ ನಂತರ ಪಲಾವ್ ಸಾಮಾನು, ಪಲಾವ್ ಎಲೆ, ಚಕ್ಕೆ, ಲವಂಗ, ಕಲ್ಲುವ್ವು, ಮರಾಠಿ ಮೊಗ್ಗು, ಅನಾನಸು, ಸೋಂಪು ಏನು ಬೇಕಾದರೂ ಹಾಕ್ಕೋಬೋದು. ಇದಾದ ನಂತರ ದಪ್ಪದಾಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಪಿಂಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಪಲಾವು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದಾದ ನಂತರ ಈಗ ಇಟ್ಕಿದ ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಹೇಳಿದಾಗೆ ಫ್ರೆಶ್ ಆಗಿರೋದಾದರೂ ಹಾಕ್ಕೋಬೋದು, ಇಲ್ಲ ಸೀಸನ್ ಇದ್ದಾಗ ನಾವು ಇಟ್ಕಿದ ಅವರೆಗಳನ್ನ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿದ್ದು ಫ್ರಿಜ್ನಲ್ಲಿ ನಾವು ಮಾಡೋದಕ್ಕೆ ಒಂದು 2 ಅವರ್ ಅಂತ ನೆನೆಸ್ಕೊಂಡ್ರೂ ಆಗುತ್ತೆ. ಇಲ್ಲ ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ನೆನೆಸಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಟ್ ಮಾಡ್ಕೊಂಡಿರುವಂತಹ 1 ಹಿಡಿ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕಿದ್ರೆ ಅದ್ರ ಪರಿಮಳನೇ ಬೇರೆ ಥರ ಬರುತ್ತೆ. ಸ್ಮೆಲ್ಲೂ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ಒಂದು 3-4 ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಎಣ್ಣೆ ಎಲ್ಲ ಬಿಟ್ಕೊಂಡಾಗ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಅಂತ ಅರ್ಥ ನೋಡಿ. ಈಗ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಸೈಡಿಂದ. ಈಗ ಪುಡಿಗಳು: ಅರಿಶಿನ ಪುಡಿ 1/4 ಸ್ಪೂನು, ಗರಂ ಮಸಾಲ ಒಂದು 1/2 ಸ್ಪೂನು, ಖಾರಕ್ಕೆ ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ನಾನು ಬಳಸಿದ್ದೆ, ಹಾಗಾಗಿ 1 ಸ್ಪೂನು ಹಸಿಮೆಣ್ಸಿನ್ಕಾಯಿ ಪುಡಿ, 1/2 ಸ್ಪೂನು ಧನಿಯಾ ಪುಡಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತೊಳೆದು ಇಟ್ಕೊಂಡಿರುವಂತಹ ಇಲ್ಲಿ 2 ಗ್ಲಾಸ್ ಅಕ್ಕಿ ಅಂದರೆ ಒಂದು ಅರ್ಧ kg ಅಕ್ಕಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಅಕ್ಕಿ ಎಲ್ಲ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗೋ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅಕ್ಕಿ ತೊಳೆದಿರೋದ್ರಿಂದ ಬ್ರೇಕ್ ಆಗಿಬಿಡುತ್ತೆ, ಒಂಥರ ನುಚ್ಚಾಗ್ಬಿಡುತ್ತೆ. ಹಾಗಾಗಿ ಅದು ನುಚ್ಚಾಗದೇ ಇರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಬಿಸಿನೀರು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದರ 2ರಷ್ಟು ನಾನಿಲ್ಲಿ ನೀರನ್ನ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಪಾತ್ರೆಯಲ್ಲಿ ಅಳತೆ ಮಾಡ್ಕೊಂಡಿದ್ದೋ ಆ ಪಾತ್ರೆ ಮೆಜರ್ಮೆಂಟಲ್ಲಿ ಹಾಕೋಣ. ಇದು ಎಕ್ಸ್ಟ್ರಾ ನೀರು ಸ್ವಲ್ಪ ಹಾಕಿದ್ದೀನಿ ನಾನು ಇಲ್ಲಿ, ಒಂದು ಅರ್ಧ ಗ್ಲಾಸ್ ಆಗುವಷ್ಟು. ಯಾಕೆಂದರೆ ಇಟ್ಕಿದ ಅವರೆಕಾಳು ನೀರನ್ನೆಲ್ಲ ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಮಾಮೂಲಿ ಹಾಕೋದಕ್ಕಿಂತ 1:2ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಅದು ಕಾಳಿಗೆ ಎಕ್ಸ್ಟ್ರಾ ನೀರು ಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ತಿರುಗಿದ ಮೇಲೆ ಎಲ್ಲ ಕಡೆಗೂ ಉಪ್ಪೆಲ್ಲ ಈವನ್ ಆಗಿ ಸ್ಪ್ರೆಡ್ ಆಗಬೇಕಲ್ಲ, ಹಾಗಾಗಿ 1-2 ಕುದಿ ಬರಬೇಕು. 2 ಕುದಿ ಬಂದ ಮೇಲೆ ಆಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಅನ್ನ ಎಲ್ಲ ಈಕ್ವೆಲ್ಲಾಗಿ ಚೆನ್ನಾಗಾಗುತ್ತೆ. ನಾವು
ಇನ್ನು ನೀರು ಕುದಿಯೋಕ್ಕೆ ಮೊದಲೇ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಬರ್ಸಿದ್ರೆ ಮೇಲೆಲ್ಲ ನೀರು ನಿಂತ್ಕೊಬಿಡುತ್ತೆ, ಅಕ್ಕಿ ಎಲ್ಲ ತಳದಲ್ಲಿರುತ್ತೆ. ನೋಡಿ ಇವಾಗ ಈವೆನ್ನಾಗಿ ಎಷ್ಟು ಚೆನ್ನಾಗಿ ರೈಸ್ ಹರಳಿದೆ, ಹಾಗೆ ಎಲ್ಲೂ ನೀರೆಲ್ಲ ನಿಂತಿಲ್ಲ, ಕರೆಕ್ಟಾಗಿ ಈಕ್ವಲ್ ಆಗಿ ಆಗಿದೆ ಅನ್ನ ಎಲ್ಲ. ಈಗ ನೋಡಿ ಇಟ್ಕಿದ ಅವರೆಕಾಳು ಮಧ್ಯ ಮಧ್ಯ ಕಾಣ್ತಾ ಇದೆ. ಆ ಮೆಂತ್ಯ ಸೊಪ್ಪಿನ ಪರಿಮಳನೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಈಕ್ವಲ್ಲಾಗಿ ಸ್ಪ್ರೆಡ್ ಆಗೋಕ್ಕೆ ಸೈಡಿಂದನೇ ಸ್ವಲ್ಪನೇ ತೆಗೆದು ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆಲೆ ಮಾಡಿದ್ರೆ ಅದು ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಒಂದು 2 ನಿಮಿಷ ಬಿಟ್ಟು ಮಿಕ್ಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರೇ ಮೊದಲಿಗೆ ನೋಡ್ತಾ ಇದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.